ರಸ್ತೆಯ ಮೇಲೆ ಮೊಳಕಾಲುದ್ದ ತಗ್ಗುಗುಂಡಿಗಳು. ಮಳೆ ನೀರು ನಿಂತು ಈಜುಕೊಳದಂತಾದ ಗ್ರಾಮದ ರಸ್ತೆ. ಏಳುತ್ತಾ ಬೀಳುತ್ತಾ ಸಾಗುವ ವಾಹನಗಳು ಒಂದೆಡೆಯಾದರೆ, ಪ್ರಾಣ ಕೈಯಲ್ಲಿ ಹಿಡಿದು ಭಾರೀ ವಾಹನ ಚಲಾಯಿಸುವ ಅನಿವಾರ್ಯತೆ ಮತ್ತೊಂದೆಡೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಬಳಿಯ ಕರಿಯಣ್ಣನಹಳ್ಳಿ ಗ್ರಾಮದಲ್ಲಿ. ಹೌದು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು ಹಾಗೂ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಂಚಿನ ಗ್ರಾಮ ಕರಿಯಣ್ಣನಹಳ್ಳಿ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಗ್ರಾಮಕ್ಕೆ ಈವರೆಗೆ ಸರ್ಕಾರಿ ಬಸ್ ಸೌಲಭ್ಯ ಇಲ್ಲ. ಇನ್ನು ಇಲ್ಲಿಂದ ಸಾಗಲಗಟ್ಟೆ ಮಾರ್ಗವಾಗಿ ಜಗಳೂರಿಗೆ ಸಂಪರ್ಕಿಸುವ ರಸ್ತೆ ಗ್ರಾಮದ ಇತಿಹಾಸದಲ್ಲೇ ಟಾರು ಕಂಡಿಲ್ಲ. ರಸ್ತೆಯ ಮೇಲೆ ಎಲ್ಲೆಂದರಲ್ಲಿ ತಗ್ಗು ಗುಂಡಿ ಬಿದ್ದು ಅಧ್ವಾನವಾಗಿದೆ. ರೈತರು ಜಮೀನಿಗೆ ತೆರಳಲು, ಮಕ್ಕಳು ಶಾಲಾ ಕಾಲೇಜಿಗೆ ತೆರಳಲು ಹಾಗೂ ಭಾರೀ ವಾಹನ ಈ ರಸ್ತೆ ಮೂಲಕ ಚಲಾಯಿಸಲು ಪ್ರಾಣ ಕೈಯಲ್ಲಿ ಹಿಡಿದು ಸಾಗುವ ಅನಿವಾರ್ಯತೆ ಉಂಟಾಗಿದೆ. 1.5 ಕಿಲೋಮೀಟರ್ ರಸ್ತೆ ಸರಿಯಿಲ್ಲದ ಕಾರಣ ಜಗಳೂರಿಗೆ ತೆರಳಲು 11 ಕಿಲೋಮೀಟರ್ ಸುತ್ತುವರೆದು ಪ್ರಯಾಣವನ್ನು ಮಾಡುವ ಅನಿವಾರ್ಯತೆ ಎದುರಾಗಿದೆ. ಚುನಾವಣೆ ಬಂದಾಗ ಗ್ರಾಮದಲ್ಲಿ ಮತದಾರರ ಮನೆ ಹುಡುಕುವ ಶಾಸಕ ಎಂ. ಚಂದ್ರಪ್ಪ ರಸ್ತೆ ಮಾಡಿಸಿ ಅಂದ್ರೆ ನಿಮ್ಮೂರು ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ. ನಾವೇನು ಪಾಕಿಸ್ತಾನದಲ್ಲಿದ್ದೀವ ಅಂತ ಜನ. ಶಾಸಕ ಎಂ. ಚಂದ್ರಪ್ಪ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಮಸ್ಯೆ ಸಾಗಲಗಟ್ಟೆಯಿಂದ ಕರಿಯಣ್ಣನಹಳ್ಳಿವರೆಗೂ, ಆಮೇಲೆ ಸಾಗಲಗಟ್ಟೆ ಲಾಸ್ಟ್ ಬಾರ್ಡ್ರು, ಇತ್ಲ ಚಿತ್ರದುರ್ಗ ಲಾಸ್ಟ್ ಬಾರ್ಡ್ರು, ಎರಡು ಲಾಸ್ಟ್ ಬಾರ್ಡರ್ ಆಗಿರೋದ್ರಿಂದ ಯಾವ ಎಮ್ ಎಲ್ ಎನೂ ನಮ್ಮನ್ನ ಸ್ಪಂದಿಸ್ತಾ ಇಲ್ಲ. ಇವಾಗ ಆ ಕಡೆಯಿಂದ ಕೇಳಿದ್ರೆ ಆ ಕಡೆ ಎಮ್ ಎಲ್ ಎ ಕರಿಯಮ್ಮನಹಳ್ಳಿ, ಆ ಕಡೆ ಚಿತ್ರದುರ್ಗ ಅಂತಾರೆ. ಚಿತ್ರದುರ್ಗದಿಂದ ಕೇಳಿದ್ರೆ ನಾವು ಜಗಳೂರು ಅಂತಾರೆ. ಮತ್ತು ನಾವೆಲ್ಲಿದ್ದೀವಿ? ಹಾಗಾಗಿ ಒಟ್ಟು ಯಾವ ಎಮ್ ಎಲ್ ಎ ಯಾರಾದ್ರೂ ಜೊತೆ ಆಗಲಿ, ನಮಗೆ ರೋಡ್ ಆಗ್ಬೇಕು. ಸಮಸ್ಯೆ ಏನಾಗ್ತಾ ಇದೆ? ಪೂರ್ತಿ ತಗ್ಗುದಿನ್ನಿ ಬಿದ್ದು ಪೂರ್ತಿ ಯಾವ ಓಡಾಡಕ್ ಆಗ್ತಿಲ್ಲ. ಮಳೆ ಬಂದ್ಮೇಲೆ ಪೂರ್ತಿ ಜಾರಿ ಒತ್ಕೊಂಡ್ ಬೀಳ್ತಾ ಇದ್ದಾರೆ. ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ಆಮೇಲೆ ಶಾಲೆ ಬಸ್ ಉಲ್ಡ ಪರಿಸ್ಥಿತಿ ಇದಾವೆ. ಅವರೆಲ್ಲ ಉಲ್ಡಿದ ಮೇಲೆ ಬಂದ್ರೆ ಏನು ಪ್ರಯೋಜನ ಆಗಲ್ಲ. ಇವಾಗಲೇ ದಯವಿಟ್ಟು ಈ ರೋಡ್ ಇಲ್ಲಿನ ಶಾಸಕರು ಯಾರು ಅವ್ರ ಗಮನಕ್ಕೆ ತಂದಿದ್ರೆ? ಎಲ್ಲ ತಂದಿದೀವಿ. ಯಾರಿದ್ದಾರೆ ಶಾಸಕರು? ಚಂದ್ರಪ್ಪ ಇದ್ದಾರೆ. ಏನ್ ಹೇಳ್ತಾರೆ ಕೇಳಿದ್ರೆ? ಏನ್ ಹೇಳ್ತಾರೆ ಅಂದ್ರೆ ಇದು ಲಾಸ್ಟ್ ಬಾರ್ಡರ್ ಆಗೈತೆ, ಇವಾಗ ಸರ್ಕಾರ ಇಲ್ಲ. ಸರ್ಕಾರ ಇಲ್ಲ ಅಂತಂದ್ಮೇಲೆ ನಾವು ಹೆಂಗೆ ಜೀವನ ಮಾಡೋದು? ಕಾಂಗ್ರೆಸ್ ಸರ್ಕಾರ ಬಂದ BJP ಮೇಲೆ ಹೇಳ್ತಾರೆ, BJP ಬಂದ ಕಾಂಗ್ರೆಸ್ ಮೇಲೆ ಹೇಳ್ತಾರೆ. ಇವ ನಾವ್ಯಾರು? ಇವ ಓಟ್ ಕೇಳಕ್ಕಾರ ಮಾತ್ರ ಬೇಕು. ಪ್ರತಿಯೊಬ್ಬರು ಓಟ್ ಬೇಕು. ಅವ್ರ ಮನೆ ಎಲ್ಲದಾವ ಅಂತ ಗೊತ್ತಿಡಿಯಕ್ಕೆ ಹೋಗ್ತಾರೆ. ಇಲ್ಲಿ ಬೆಳ್ಳೂಡಿಯಿಂದ ಬಂದಿದ್ದಾರೆ, ಒಂದು 150 ಮನೆ, 100 ಓಟ್ ಇದ್ದಾವೆ. ಅವ್ರು ಮಾತ್ರ ಗೊತ್ತಿಡ್ಕೊಂಡು ಹೋಗ್ತಾರೆ ಪೂರ್ತಿ ಎಲ್ಲೈತೆ ಅವ್ರ ಮನೆ ಅಂತ. ಇವಾಗ ಆ ಮನೆ ಎಲ್ಲೈತೆ ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ. ಓಟ್ ಮಾತ್ರ ಬೇಕು. ಇವ ರೋಡ್ ಬಿಟ್ಟರೆ ಇನ್ನೇನಿಲ್ಲ. ನಾವೇನು ಅವ್ರನ್ನ ನಮಗೆ ಒಂದು ಐಷಾರಾಮಿ ಕಾರ್ ಬೇಕು, ಮನೆ ಬೇಕು, ಬಂಗ್ಲೆ ಬೇಕು ಅಂತ ಕೇಳ್ತಿಲ್ಲ. ನಮಗೆ ಕರೆಕ್ಟಾಗಿ ರೋಡ್ ಇದ್ರೆ ಸಾಕು. ಮಕ್ಕಳು ಕರೆಕ್ಟಾಗಿ ಹೋಗಿವೆ ಸ್ಕೂಲಿಗೆ ಹೋಗಿ ಸೇರಿದ್ರೆ ಸಾಕು. ಪ್ರಕಾಶ್. 1000 ಜನ ನಮ್ಮ ಊರಿನ ಕರಿಮನಹಳ್ಳಿ ಗ್ರಾಮ, ನಮ್ಮದು ಕಾಲಿಗೆರೆ ಗ್ರಾಮ ಪಂಚಾಯತ್ ಸೇರಿದ ಒಂದು ಕುಗ್ರಾಮ ಇದು. ಇಲ್ಲಿ ಬೋವಿ ಜನಾಂಗ ಎಷ್ಟು ಇರೋದ್ರಿಂದ ಮೂಲಭೂತ ಸೌಕರ್ಯದಿಂದ ವಂಚಿತ ಇದೆ. ಅಂದರೆ ಚರಂಡಿ ವ್ಯವಸ್ಥೆ ಅದೆಲ್ಲ ಸರಿ ಇದೆ, ಬಟ್ ಮೂಲಭೂತ ಸೌಕರ್ಯ ಅಂದರೆ ರೋಡಿಂದು ಭಾರಿ ಪ್ರಾಬ್ಲಮ್ ಇದೆ. ನಾವು ನಮ್ಮೂರುದ್ದ ಸಾಗಲೈಟ್ಗೆ ಹೋಗ್ಬೇಕಂದ್ರೆ
ಈಜಾಡ್ಕೊಂಡು ಹೋಗಿ ಇನ್ನೆಷ್ಟು ಮಳೆಗಾಲ ಬಂತ ನಮ್ಮ ಕೈಲಿ ಹೋಗೋಕ್ಕಾಗಲ್ಲ ಊರಿಗೆ ನಾವು ಮತ್ತೆ ಸಾಲಗಟ್ಟಿಗೆ ಜಗಳೂರಿಗೆ ಹೋಗಂದ್ರೆ ನೆಲ್ಲಿಕಟ್ಟಿಗೆ ಹೋಗಿ ನೆಲ್ಲಿಕಟ್ಟಿದ್ದ ಬಿದಿರಿಕೆರೆಗೆ ಹೋಗಿ ಬಿದಿರಿಕೆರೆಯಿಂದ ಜಗಳೂರಿಗೆ ಹೋಗೋಕೆ ಅಲ್ಲಿಗೆ 30 ಕಿಲೋಮೀಟ್ರ್ ಆಗುತ್ತೆ. ಹಿಂಗೆ ಹೋದರೆ ನಮಗೆ 17 ಕಿಲೋಮೀಟ್ರ್ ಆಗುತ್ತೆ. ಇದು ಲಾಸ್ಟು ಚಿತ್ರದುರ್ಗ ತಾಲೂಕಿಗೆ ಲಾಸ್ಟ್ ಹಳ್ಳಿ. ಹಂಗಾಗಿ ನಮಗೆ ಇದು ಒಂದು ರೋಡು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗ್ಬೋದು ನಮ್ಮ ಗಡಿವರೆಗೂ, ಚಿತ್ರದುರ್ಗ ಗಡಿವರೆಗೂ ಈ ರೋಡ್ ಒಂದು ಮಾಡಿಕೊಟ್ರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ. ಆಮೇಲೆ ನಮಗೆ ಶಕ್ತಿ ಯೋಜನೆ ಬಸ್ಸು ಬಿಡಲೇಬೇಕು, ಯಾಕಂದರೆ ಜಗಳೂರಿಗೆ ಹೋಗೋಕ್ಕೆ ರೂಟ್ ಚೆನ್ನಾಗೈತಿ. ಇದು ಕಾಲಿಗೇರಿ ಬರ್ತೈತೆ ಬಸ್ಸು, ಗೌರ್ಮೆಂಟ್ ಬಸ್ಸು. ಅದೇ ಬಸ್ನ ಜಗಳೂರು ಹಿಂಗೆ ಕರಿಯಮ್ನಳ್ಳಿ ಸಾಲಗಟ್ಟೆ ಮೇಲೆ ಕಳಿಸಿದ್ರೆ ಭಾಳ ಉತ್ತಮ ಆಗುತ್ತೆ. ಈ ಊರಿಗೆ ಬಸ್ಸೇ ಬಂದಿಲ್ವಾ? ಈ ಊರಿಗೆ ಬಸ್ಸೇ ಬಂದಿಲ್ಲ ಸರ್, ಬಸ್ಸೇ ಬಂದಿಲ್ಲ. ಬಸ್ ನೋಡಿದ್ದೀವಿ, ಕಾನ್ವೆಂಟ್ ಬಸ್ಗಳು ಅಷ್ಟೇ ನೋಡಿರೋದು ನಾವು. ಇವು ಗೌರ್ಮೆಂಟ್ ಬಸ್ಗಳು ಸಹಕಾರಿ ಗಾಡಿಗಳನ್ನೇ ನೋಡಿಲ್ಲ. ಕಾನ್ವೆಂಟ್ ಬಸ್ಗಳು ಏನು ಶಾಲೆ ಓಪನ್ ಮಾಡಿದಾರಲ್ಲ ಆ ಸಂಸ್ಥೆ ಶಾಲೆಗಳು ಬಸ್ಗಳು ನೋಡಿದ್ವಿ ನೋಡ್ರಿ ನಾವು. ಈ ರಸ್ತೆ ಪರಿಸ್ಥಿತಿ ಹೇಗಿದೆ ಸರ್? ರಸ್ತೆ ಪರಿಸ್ಥಿತಿ ಪೂರ್ತಿ ವಿಕೋಪವಾಯ್ತು. ಚರಂಡಿ ಗುಂಡಿ ದೊಡ್ಡ ಗುಂಡಿ ಬಿದ್ದಿದ್ದಾವೆ. ನೀವು ಕಾರ್ಗಳು ಪಾರ್ಗಳು ಇನ್ನೇನು ಹೋಗೋದಿಲ್ಲ. ಅವು ಏನಾರು ಕಾರ್ ಪಾರ್ ಯಾರು ಬಂದೆ ಅಂದರೆ ಆಕ್ಸಲ್ ಕಟ್ಟಾಗಿ ಎಲ್ಲ ನಿಂತ್ಕೊಳ್ಳೋದು ಅವು. ಹಂಗಾಗಿ ಏನು ಬೈಕ್ನಾಗೆ ಸೈಡಿಗೆ ಹೋಗ್ಬೋದು ಅಷ್ಟೇ. ಬೈಕ್ ಆದ್ರೂ ಮಳೆ ಬಂತಂದರೆ ಬೈಕ್ ಹೋಗೋದೇ ಆಗಲ್ಲ, ಜಾಟ್ ಬೆಳೆದೆಯ. ಮಕ್ಕಳು ಮರಿ ಕಟ್ಕೊಂಡು ಓಡಾಡ್ತಿರ್ತಾರೆ, ಕಾರ್ಯಕ್ರಮಗಳು ಏನಾದ್ರು ಫಂಕ್ಷನ್ಗಳಿದ್ರೆ ಇಲ್ಲೇ ಓಡೋಕೆ ಆಗಲ್ಲ, ಅಷ್ಟು ಪ್ರಾಬ್ಲಮ್ ಇದೆ. ಈಗ ಏನು ಆಗಬೇಕು ಅಂತ ಆಗ್ರಹಿಸ್ತೀವಿ? ಈಗ ನಮಗೆ ಪ್ರಥಮ ಬಾರಿಗೆ ನಮಗೆ ಮೂಲಭೂತ ಸೌಕರ್ಯ, ನಮಗೆ ರೋಡು ನಮ್ಮ ಗ್ರಾಮಕ್ಕೆ ಇಲ್ಲಿದ್ದ ಈಗ ರೋಡ್ ಬೇಕು. ನಮಗೆ ಕಾಲಿಗೇರಿದ್ದ ರೋಡ್ ಚೆನ್ನಾಗಿದೆ ಕರಿಯಮ್ನಳ್ಳಿವರೆಗೂ. ಕರಿಯಮ್ನಳ್ಳಿದ್ದ ಹಿಂಗೆ ಹೋಗ್ಬೇಕಂತಂದರೆ ರೈತರು ಭಾಳ ಜನ ರೈತರು ಇಲ್ಲಿ ಓಡಾಡುತ್ತಾರೆ. ಆ ರೈತರಿಗಂತೂ ರಾತ್ರಿ ಹೊತ್ತು ಓಡಾಡೋದು ಭಾರಿ ಕಷ್ಟ ಆಗಿಬಿಡುತ್ತೆ. ಸರ್ಕಾರಿ ಬಸ್ ಬಿಡಬೇಕು. ಹೌದು, ಸರ್ಕಾರಿ ಬಸ್ ಬಿಡಬೇಕು. ಮೂಲಭೂತ ಮೇನ್ ಅಂದರೆ ಬಸ್ ಸೌಕರ್ಯ ಗಾಡಿ ಬಿಟ್ಟರೆ ಒಳ್ಳೆಯಲ್ಲ. ಇದು ಸರ್ಕಾರಿ ಬಸ್ಸು ಶಕ್ತಿ ಯೋಜನೆ ಮೂಲಕ ಸರ್ಕಾರಿ ಬಸ್ ಬಿಟ್ಟರೆ ಒಳ್ಳೆಯದಾಗುತ್ತೆ. ತಮ್ಮ ಹೆಸರು? ತಮ್ಮ ಹೆಸರು KB ಕರಿಬಸಪ್ಪ, ಕರಿಯಮ್ನಳ್ಳಿ.